ಒಂದೇ ಮಾತರನ್ನ ನಡೆಸಿಕೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಅವರು ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗೆ ವಿಧಾನ ಪೌರ ಸಹ ಇವತ್ತು ವೇದಿಕೆಯಲ್ಲಿ ಹಾಜರಾಗಿದ್ದಾರೆ, ಅವರು ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕೃಷ್ಣ ವೇದಿಕೆ ಹಾಜರಾಗಿದ್ದಾರೆ. ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ದಯಮಾಡಿ ರಾಷ್ಟ್ರಕ್ಕಾಗಿ ನಾಗರಿಕರ ತಿರಂಗ ಯಾತ್ರೆ ಏನೋ ಕೆಲವೇ ಕ್ಷಣಗಳಲ್ಲಿ भारत माता की वंदे मातरम 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 ಜಮ್ಮು ಮತ್ತು ಕಾಶ್ಮೀರ ಸೈನಿಕರಿಂದ ಮಾಡಬಾರ್ದು. ಸೈನಿಕರಿಗೆ ಭಾರತ್ ಮಾತೆಗೆ ಘೋಷಣೆಯನ್ನು ಕೂತ್ಕೊಂಡು ಹಿಂದೆ ಅವರ ಜೊತೆಯಲ್ಲಿ ಧರ್ಮ ಗುರುಗಳ ನಂತರ ಒಂದೊಂದೇ ಶಾಲೆಯ ಮಕ್ಕಳು ಸರ್ವರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಆರಕ್ಷಕ ಸಿಬ್ಬಂದಿಗೆ, ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವೇದಿಕೆ ಪರವಾಗಿ. ಹಾಗಾಗಿ ದಯವಿಟ್ಟು ವಿಷಾದದ ಸಂಗತಿ. ವಿಕೃತ ಮನಸ್ಸುಗಳು ಕ್ರೌರ್ಯದಿಂದ ಇಂತಹ ಘಟನೆಗಳನ್ನು ಮಾಡಿದಾಗ ದೇಶಗಳ ನಡುವೆ ಹೇಗೆ ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಗಮನಿಸ್ತಾ ಇದ್ದಾರೆ. ನಿರಪರಾಧಿಗಳಾದಂತಹ ಸೌಮ್ಯ ಸ್ವಭಾವದ ಪ್ರವಾಸಿಗರ ಮೇಲೆ
ಉಗ್ರಗಾಮಿಗಳು ನಡೆಸಿದ ಕಾರಣದಿಂದಾಗಿ ಇಷ್ಟೆಲ್ಲ ಘಟನೆಗಳು ಮುಂದುವರೆದಿದೆ. ಯಾವುದೇ ದೇಶ ಶಾಂತಿ ಸಹನೆಗಳನ್ನು ನಿರಂತರವಾಗಿ ಕಾಪಾಡಬೇಕಾದಂತಹದ್ದು ಆ ದೇಶಗಳ ಧರ್ಮ. ಪ್ರಕ್ಷುಬ್ಧ ಮನಸ್ಸಿನ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅಂತಹ ಶಕ್ತಿಗಳಿಗೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡದೆ ಆಯಾ ಸಂದರ್ಭದಲ್ಲೇ ಅದನ್ನು ನಾಶಗೊಳಿಸಿದ್ರೆ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಇಂತಹ ಸಂದರ್ಭ ಈ ಕಾರಣದಿಂದಾಗಿ ಮತ್ತೊಮ್ಮೆ ಜಗತ್ತಿಗೆ ಭಾರತ ಹೇಗೆ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಆ ವಿಕೃತ ಮನಸ್ಸುಗಳು ತೋರಿಸ್ಕೊಟ್ಟಿದೆ. ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಂಡು ಯಾರು ಅಂತ ಅಹಿತಕರಗಳಿಗೆ ಕಾರಣವಾದ ಎಲ್ಲ ನೆಲೆಗಳನ್ನು ಧ್ವಂಸ ಮಾಡೋದು ಭಾರತೀಯ ಒಂದು ಕ್ಷಣ ನೆಮ್ಮದಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಪತ್ರಿಕೆಯಲ್ಲಿ ಬಂದದ್ದು ಸಿಂಧೂರ ಅಂತ ಹೆಸರು ಕೊಟ್ಟದ್ದು ಯಾಕೆ ಅಂದರೆ ಆ ಸಿಂಧೂರವನ್ನು ಅಳಿಸ್ತಂಥ ಅವರ ಆ ಕ್ರೋಧಕ್ಕೆ ಅದೇ ಹೆಸರಿನಲ್ಲಿ ಇಡೀ ಒಂದು ಕ್ರೌರ್ಯವನ್ನು ನಾಶ ಮಾಡುವಂತಹ ಕೆಲಸ ನಡೆದಿದೆ. ಇದಕ್ಕೆ ನಮ್ಮ ಯೋಧರು ಅಲ್ಲಿ ಇಡೀ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಅಲ್ಲಿ ಸೈನ್ಯದ ಗಡಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಶೌರ್ಯ ಸಾಹಸಗಳಿಗೆ ನಮ್ಮ ಯಾವ ಕೃತಜ್ಞತೆಗಳು ಕೂಡ ಅದಕ್ಕೆ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಸಿಗೆ ಕಾಲದಲ್ಲಿ ಸಂಜೆ 4 ಗಂಟೆಗೆ ಒಂದು ಮಳೆ ಬಂದರೆ ಚಳಿ ಆಗುತ್ತೆ ಅಂತ ಬೇಗು ನಿಲ್ಲಿಸ್ಬೇಕು, ಚಳಿ ಆಗುತ್ತೆ ಅಂತ ಬೇಸಿಗೆ ಆ 0 ಡಿಗ್ರಿನಲ್ಲಿ ಎಷ್ಟೋ ಡಿಗ್ರಿನಲ್ಲಿ ಇಡೀ ಪ್ರಾಣವನ್ನು ಬಲಿಕೊಟ್ಟು ದೇಶವನ್ನು ಕಾಯ್ತಾರಲ್ಲ, ಅವ್ರು ದೇಶ ಕಾಯ್ತಾರೆ ಅಂತೇಳಿ ನಾವು ತಿರಂಗ ಯಾತ್ರೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ದೇಶ ಕಾಯೋರು ಏನಿದ್ರೆ ಯಾವ ತಿರಂಗ ಯಾತ್ರೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಈ ಯಾತ್ರೆಯಲ್ಲಿ ಹೇಗೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ದಿನನಿತ್ಯದ ಒಂದು ಧ್ಯಾನದಲ್ಲಿ ಅಂತ ಎಲ್ಲ ಯೋಧರಿಗೆ ಶಕ್ತಿಯನ್ನು ಕೊಡುವಂತಹ, ಭಾರತವನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಭಗವಂತ ಸರ್ವರಿಗೂ ಕೊಡಲಿ ಅಂತ ಹಾರೈಸೋಣ ಅಂತ ಮಾತು ಹೇಳಿ ಈ ತಿರಂಗ ಯಾತ್ರೆ ಯಶಸ್ವಿಯಾಗಿ ಅಂತ ಹಾರೈಸ್ತೇನೆ.